ಹೇಗಿದ್ದೀರಾ ಸರ್? ಈಗಿದ್ದೀವಿ, ಬಹಳ ಚೆನ್ನಾಗಿದ್ದೀವಿ. ನಿಮ್ದು ಬಾಳ ಆರಾಮ್ ಬಿಡ್ರಿ ಸರ. ನೀವು ಆರಾಮ್ ಅಂತೀರಿ, ಅಲ್ಲಿ ಕುಂತ ಚೇರ್ ಮೇಲೆ ಕುಂತಾಗ ಇವಾಗಿನ ಅಧಿವೇಶನದ ಬಗ್ಗೆ ಅವಾಗ ನಾವ್ ಏನ ಕೇಳ್ಬೇಕು, ಕೈ ಎತ್ತಬೇಕು. ಕೈ ಎತ್ತಾರ ರೊಟ್ಟಿ ಹೇಳಪ್ಪ ಮಾತು ಇನ್ನೊಬ್ರು ಹಿಂಗೆ. ಈ ಕೈನೂ ಇಲ್ಲ ಏನಿಲ್ಲ, ಕೈನೂ ಎತ್ತಾರು ಕಾಸು ಎತ್ತಾರ. ರಾಜಕೀಯ ಲೈಫ್ ಬಗ್ಗೆ ಏನ್ ಹೇಳ್ತೀರಾ? ಹಿಂದೆ ಇದ್ದಿದ್ದ ರಾಜಕೀಯಕ್ಕೂ ಇವಾಗಿನ ರಾಜಕೀಯಕ್ಕೂ ನಿಮ್ಗೆ ಎಷ್ಟು ಬದಲಾವಣೆ ಅಂತ ಅನ್ಸುತ್ತೆ? ಜಗತ್ ಹೆಂಗ್ ಬದಲಾಗೈತೆ ಅಲ್ಲಿ ಬದಲಾಗೈತೆ. ವಿಷಾದದಿಂದ ಹೇಳ್ಬೇಕಂತ, ಯಾಕಂದ್ರೆ ಎಲ್ಲಾ ಬದಲಾಗಲಿ, ಬಟ್ ನಮ್ಮೂ ಬದಲಾಗಬಾರ್ದು ಅನ್ನೋದು ನಮ್ಮ. ಪರಿಷತ್ ಸದಸ್ಯರಾಗಿ 8 ಬಾರಿ ನೀವು ಅಧಿಕಾರವನ್ನ ವಹಿಸ್ಕೊಂಡಿರುವಂತದ್ದು ಸರ್. ಅದ್ರ ಬಗ್ಗೆ ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆ. ಎಷ್ಟು ಖುಷಿ ಆಗುತ್ತೆ ಸರ್? ಏನ್ ಹೇಳ್ತೀರಾ ಅದ್ರ ಬಗ್ಗೆ? 8 ಸರಿ ಆರಿಸಿ ಬರ್ಬೇಕಾದ್ರೆ ದಿವ್ಸಕ್ಕೆ ನಾವ್ ಎಷ್ಟು ಕಷ್ಟ ಪಡ್ತೀನಿ ಅನ್ನೋದು ದೇವ್ರಿಗೆ ಗೊತ್ತು. ಫಸ್ಟ್ ಟೈಮ್ ವಿಧಾನಸೌಧಕ್ಕೆ ಎಂಟರ್ ಆಗಿದ್ದ ದಿನ ನಾನು ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್, ಅವತ್ತು ಸಭಾಪತಿಗಳ ಬಸವರಾಜ್ ಸರ್, ಏ ತಮ್ಮ ಹಿಂಗ ಅವ್ರು ಹಳ್ಳಿ ಬಾಗ್, ಏ ತಮ್ಮ ಹೊಸದಾಗಿ ಬಂದಿರಿ, ಮಾತಾಡಪ್ಪ, ಯಾವನಾರು ಬರೀ ಕುಂತವಾಗಿ ಬಂದಿರಿ, ಇಲ್ಲಿ ಮಾತಾಡೋದು. ಸರ್, ಚಿಂತಕರ ಚಾವಡಿ ಅಂತ ಕರೆಸ್ಕೊಳ್ತಾ ಇದ್ದಂತಹ ಪರಿಷತ್ತು ಇತ್ತೀಚಿನ ದಿನಗಳಲ್ಲಿ ಆ ಒಂದು ಮೌಲ್ಯವನ್ನ ಕಳೆದುಕೊಳ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ಅನಿಸ್ತದೆ. ಸರ್, 45 ವರ್ಷಗಳ ರಾಜಕೀಯದಲ್ಲಿ ಯಾವತ್ತಾದ್ರೂ ನಿಮಗ್ ಬೇಜಾರಾಗಿದೆ, ಯಾಕೆ ಬಂದಪ್ಪ ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ನಿಮ್ಗೆ? ಇವ್ರು ಬರುವಂತ ಎಲೆಕ್ಷನ್ ದಾಗ ಸೋಲ್ಲಿ ಅಂತ ಹೇಳಿ ಬೇಡ್ಕೊಂಡಿದ್ದೀನಿ. ಬರೋ ಎಲೆಕ್ಷನ್ ದಾಗ ಇವ್ರು ಸೋಲ್ಲಿ, ನನಗ್ ಸಾಕಾಗಿದೆ, ನನ್ನ ಮಕ್ಕಳು ಮನಿ ನೋಡಿ ಸೋತ್ರ ನಾವು ಅಟ್ಲೀಸ್ಟ್ ಕುಟುಂಬದಾಗ ಆರಾಮ್ ಇರ್ತೀವಿ ಅಂತ ಬೇಡ್ಕೊಂಡು. ಸರ್, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್? ಮುಂದೆ ನಿಮ್ಮ ರಾಜಕೀಯ ಲೈಫ್ ಅನ್ನ ಯಾರು ಸರ್ ಕಂಟಿನ್ಯೂ ಮಾಡೋದು? ರಾಜಕೀಯ ವಾರಸ್ತಾರ ಯಾರು? ದೊಡ್ಡ ಮಗ ಇದ್ದ ಒಂದ್ ನಮಸ್ಕಾರ, ನಿಮ್ ರಾಜಕೀಯ ಬರುದು ಅಂತ ಬಿಟ್ಬಿಟ್ಟ. ಎರಡನೇದಂತ ಅಮೆರಿಕದ ಇಲ್ಲೇ ಅದ ಮನೆಯಲ್ಲಿ, ಅವಂತೂ ಯಾರ ನನ್ನ ರಾಜಕೀಯ ಬಂದು ಒಳಗೋಕ್ ಅದ. ಸರ್, ನೀವು ನೋಡಕ್ಕೂ ಚೆನ್ನಾಗಿದ್ದೀರಾ, ಹೈಟ್ ಇದ್ದೀರಾ, ಫಿಲ್ಮ್ಗೆ ಮಾಡಲಿಂಗ್ಗೆ ಅದಕ್ಕೆಲ್ಲರೂ ಟ್ರೈ ಮಾಡ್ಬೋದಾಗಿತ್ತು. ನಾ ಮಾಡ್ಲಿಲ್ಲ, ಬಂದಿತ್ತಾ? ಸ್ವಚ್ಛ ತಂದ ಸೌಭಾಗ್ಯ ಅಂತ ಒಂದು ಸಿನಿಮಾ ಮಾಡಿದ್ರು ನಮ್ ಕಡೆಯವರು. ಅವರು ಬಹಳ ಪ್ರಯತ್ನ ಪಟ್ರು ನನಗ. ಅಯ್ಯೋ, ನಮ್ ದೋಸ್ತನ ಬಂತಲ್ಲಮ್ಮ. ನಾನು ಬಹಳ ಮಂದಿ ಮುಖ್ಯಮಂತ್ರಿಗಳು ನೋಡಿಲ್ಲ, ಬಟ್ ಇವನಲ್ಲಿ ನೋಡಿದ ಗುಣ ಏನಂದ್ರ ಆತ್ಮೀಯತೆ, ಒಂದು ಫ್ರೆಂಡ್ಶಿಪ್ ದಲ್ಲಿ ಬಹಳ ದೊಡ್ಡದಾದಂತ ಒಂದು ನಂಬಿಕೆ ಇಟ್ಟಂತವ.